ತಗೊಂಡಿದ್ದೀವಿ, ಮತ್ತೆ ನಮ್ದು ಕನ್ನಡ ಪಿಕ್ಚರ್ ಆದಾಗ ನಾವಿಲ್ಲಿ ತಗೊಳ್ಳೋಣ, ತೆಲುಗು ಪಿಕ್ಚರ್ ಆಗಿದ್ರಿಂದ ಅವ್ರ ಭಾಷೆನ ಇಲ್ಲಿ ಹೆಂಗ್ ನೋಡ್ತಾರೆ ಅಂತ ನಾವು ತಗೊಂಡಿದ್ದೀವಿ. ಬಟ್ ಕನ್ನಡ ಬೇಕು ಅಂತ ಕೇಳ್ತಾ ಇದ್ರೆ ತಗೊಳ್ತೀವಿ ಮುಂದಿನ ತಿಂಗಳು. ಅಲ್ಲ ಹೌದು, ನೋಡ್ಬೇಕಲ್ಲ ಜನ ಥಿಯೇಟ್ರಿಗೆ ಬಂದು. ನೀವು ಹೇಳ್ತಿದ್ದೀರಾ ತಗೋಬೇಕಾದ್ರೆ ನೋಡಿದ್ರೆ ತಗೋತೀವಿ, ಖಂಡಿತ ತಗೋತೀವಿ. ಅಲ್ಲ ಕನ್ನಡ ಫಸ್ಟ್ ಆದ್ಯತೆ ಕನ್ನಡ ಕೊಡ್ತೀವಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ. ಈಗ ನಮ್ದು ಕಾಂತಾರ ಬರ್ತಿದೆ, ಫಸ್ಟ್ ನಮ್ಗೆ ಇಲ್ಲಿ ತಗೋತೀವಿ, ಬೇರೆಯವ್ರು ಅಲ್ಲಿ ತಗೋತಾರೆ. ಅದೇ ತರ ನಾವಿಲ್ಲಿ ಫಸ್ಟ್ ತೆಲುಗು ತಗೊಂಡಿದ್ದೀವಿ, ನೆಕ್ಸ್ಟ್ ಕನ್ನಡನ ಆಪ್ಷನ್ ಇಟ್ಕೊಂಡಿದೀವಿ. ಜನ ಕೇಳಿದ್ರೆ ಖಂಡಿತ ಅದಕ್ಕೆ ಒಂದು ಡಿಮ್ಯಾಂಡ್ ಬಂದ್ರೆ ಖಂಡಿತ ಕನ್ನಡ ಕನ್ನಡ ಕೊಟ್ಟಿಲ್ಲ ಅಂತ ಯಾರು ಹೇಳಿದ್ದು? ಕನ್ನಡದಲ್ಲಿ ಮಾಡಿಲ್ಲ ಅವರು. ಅಲ್ಲಮ್ಮ ಕನ್ನಡದ ಕೇಳಮ್ಮ, ಕನ್ನಡನ ನಾವು ಆಪ್ಷನ್ ಇಟ್ಕೊಂಡಿದೀವಿ. ಕನ್ನಡ ಸಿನಿಮಾ ಅಲ್ವಲ್ಲಮ್ಮ ಇದು? ಕನ್ನಡ ಡಬ್ಬಾಡಿಲ್ವಾ ಇದು? ಕನ್ನಡ ಸಿನಿಮಾನ ನಾನು ಆಪ್ಷನ್ ಆಗಿ ಇಟ್ಕೊಂಡಿಲ್ಲಮ್ಮ, ತೆಲುಗು ಸಿನಿಮಾ ಇದು. ಈಗ ಪ್ರಶ್ನೆ ಸಿಂಪಲ್ ಏನ್ ಗೊತ್ತಾ, ತೆಲುಗು ಬರ್ತದೆ, ತಮಿಳಲ್ಲೂ ಬರ್ತದೆ, ಕನ್ನಡದಲ್ಲಿ ಒಟ್ಟಿಗೆ ಮಾಡ್ಬೋದಿತ್ತು, ಒಟ್ಟಿಗೆ ನೋಡ್ತಿದ್ರು. ಎಷ್ಟೋ ಬರೋ ಪರಭಾಷಾ ಸಿನಿಮಾಗಳು ಒಟ್ಟಿಗೆ ರಿಲೀಸ್ ಆಗುತ್ತೆ. ಇಲ್ಲಿಂದ ಕಾಂತಾರ ಸಿನಿಮಾ ಅಲ್ಲೋರು ಕೂಡ ಡೈರೆಕ್ಟ್ ರಿಲೀಸ್ ಮಾಡ್ಕೋತಾರ ಅವರು. ಅಲ್ಲಿ ತೆಲುಗು ಸಿನಿಮಾ ನೋಡೋಣ ನೋಡ್ತಾರೆ ಪಾಯಿಂಟ್ ಅಲ್ಲ, ಆ ರಿಲೀಸ್ ಆಗ್ಬೇಕು ಅನ್ನೋದು ಬರ್ಬೋದಿಲ್ಲ ಅನ್ನೋ ಅಷ್ಟೇ. ನೀವು ಕನ್ನಡ ಆಪ್ಷನ್ ನೋಡೋಣ ಅಂತಂದ್ರೆ ಮತ್ತೆ ಅದೇ ರೀತಿ ಅರ್ಥ ಆಗ್ತದೆ. ಕನ್ನಡನ ನಾವು ಫಸ್ಟ್ ತೆಲುಗು ತಮಿಳಿಗೆ ನಮ್ಗೆ ಇದ್ದಿದ್ದು, ಕನ್ನಡ ನಮ್ಗೆ ಅವರು ಬೇರೆಯವ್ರಿಗೆ ಆಪ್ಷನ್ ಇದೆ, ನಮ್ಗಿಲ್ಲ. ಅದೇನೆ ಡೈರೆಕ್ಟರ್